ತುಂಬಲಿ ತುಂಬಿರಲಿ ವಿಶ್ವ ಪ್ರೇಮದ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ ಕನ್ನಡ ನಾಡಿನ ಎದೆ ಎದೆಯಲ್ಲೂ ಕನ್ನಡ ವಾಣಿಯ ಸ್ಥಾಪಿಸಲಿ ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ ಕಲ್ಲು ಕಲ್ಲಿಡಲು ಕೆತ್ತಿಸಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತದ ರತ್ನವು ಜನ್ಮಿಸಲಿ ಈ ಕನ್ನಡ ಮಾರಿಯ ಮಡಿಲಲ್ಲಿ ಈ ಕನ್ನಡ ನುಡಿಯ ನುಡಿಯಲ್ಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಲಾ 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 ಲಾ. ಕನ್ನಡ ಚಳುವಳಿ ವಾಟಾಳ್ ಪಕ್ಷ ನಿರಂತರವಾಗಿ ಪ್ರಜಾಪ್ರಭುತ್ವಕ್ಕೆ ಬಹಳ ಗೌರವ, ಪ್ರೀತಿ, ಅಭಿಮಾನವನ್ನು ಅರ್ಪಿಸ್ತಾ ಬಂದಿದೆ. ಪ್ರಜಾಪ್ರಭುತ್ವ ಉಳಿಬೇಕು, ಬೆಳೆಯಬೇಕು. ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಇಡೀ ದೇಶದ, ವಿಶ್ವದ ಜನರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ಶಾಂತಿಗಾಗಿ, ಶಾಂತಿಯ ದೂತರಾಗಿ ಈ ದೇಶದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತವಾದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಈ ದೇಶದ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ದೇಶಕ್ಕೆ ಒಳ್ಳೆ ಬುನಾದಿಯನ್ನು ಹಾಕಿದ್ದಾರೆ. ಈ ದೇಶ ಅದ್ಭುತವಾದಂಥ ದೇಶ. ಮೌಲಾನ್ ಆಜಾದರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಎಲ್ಲರೂ ಭಾರಿ 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 ಜನ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಸತ್ಯವೇ ಎಲ್ಲ, ಸತ್ಯಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಶಕ್ತಿ ಕೊಟ್ಟಿದ್ದಾರೆ. ಪ್ರಪಂಚ ಯುದ್ಧಕ್ಕೆ ನಿಲ್ಲುವ ಬದಲು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಇಡೀ ಪ್ರಪಂಚಕ್ಕೆ ಮಹಾತ್ಮ ಗಾಂಧೀಜಿಯವರು ತತ್ವ ದಾರಿದೀಪ. ಮಹಾತ್ಮ ಗಾಂಧೀಜಿಯವರನ್ನ ಇಡೀ ಪ್ರಪಂಚವೇ ನಿತ್ಯ ನಿರಂತರವಾಗಿ ನೆರಿಬೇಕು. ಇವತ್ತು ಪ್ರಜಾಪ್ರಭುತ್ವ ಅಂದರೆ ಏನಾಗಿದೆ? ಈ ದೇಶದಲ್ಲಿ, ಪ್ರಪಂಚದಲ್ಲಿ ಅನೇಕ ದೇಶಗಳು ಪ್ರಜಾಪ್ರಭುತ್ವವನ್ನು ಕಡೆಗಣಿಸಿದ್ದಾರೆ. ಅನೇಕ ದೇಶಗಳು
ಬಹಳ ಯುದ್ಧಕ್ಕಾಗಿ ಕಾದಿದ್ದಾರೆ. ಅನೇಕ ದೇಶಗಳು ಯುದ್ಧವನ್ನು ಮಾಡುವ ಮೂಲಕ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅನೇಕ ದೇಶಗಳು ಬಹಳ ಸರ್ವಾಧಿಕಾರದಲ್ಲಿ ಮುಳುಗಿವೆ. ಇಡೀ ವಿಶ್ವದಲ್ಲಿ ಸಮಗ್ರವಾಗಿ ಸ್ವಾತಂತ್ರ್ಯ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಇದಕ್ಕಾಗಿ ಅಮೇರಿಕ ಮತ್ತು UK, ಭಾರತ ದೇಶಗಳು ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ರಾಯಭಾರಿಯಾಗಿ ಪ್ರಾಮಾಣಿಕವಾದ ಕೆಲಸ ಮಾಡಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವ ಅಂದರೆ ಭ್ರಷ್ಟರ ಕೈಲೋಗಿದೆ, ದರೋಡೆಕೋರರ ಕೈಲೋಗಿದೆ, ಕಳ್ಳರ ಕೈಲೋಗಿದೆ. ಪ್ರಜಾಪ್ರಭುತ್ವದ 4 ಕಂಬಗಳು ಈಗ ಒಂದು ರೀತಿಯಲ್ಲಿ ಶಕ್ತಿ ಇಲ್ಲದೆ ಅಲುಗಾಡ್ತಾ ಇದೆ. ಯಾರಿದು ಉಳಿಸ್ತಕ್ಕಂಥವ್ರು? ನ್ಯಾಯಾಂಗ, ಪತ್ರಿಕಾರಂಗ, ಆಡಳಿತ ಉಳಿಬೇಕಾಗಿದೆ, ಪ್ರಾಮಾಣಿಕವಾಗಿ ಉಳಿಬೇಕಾಗಿದೆ. ನಾನಂತೂ ಯಾರು ಪ್ರಚಾರ ಕೊಡಲಿ ಕೊಡದೇ ಇರಲಿ, ಪ್ರಚಾರಕ್ಕಾಗಿ ಹೋರಾಟ ಅಲ್ಲ, ನಿರಂತರವಾಗಿ ಸುಮಾರು 6 ದಶಕಗಳ ಕಾಲ ಹೋರಾಟ ಮಾಡಿದ್ದೇವೆ. ಸಾವಿರಾರು ಬಾರಿ ಜೈಲಿಗೆ ಹೋಗಿದ್ದೇವೆ, ಗೂಡ್ಸ್ನೇಟ್ ತಿಂದಿದ್ದೇವೆ. ಪ್ರಜಾಪ್ರಭುತ್ವ ಉಳಿಬೇಕು. ಮಾಧ್ಯಮಗಳು ಸಂಪೂರ್ಣ ಪ್ರಜಾಪ್ರಭುತ್ವಕ್ಕೆ ಪ್ರಾಮಾಣಿಕವಾಗಿ ಬೆಂಬಲ ನೀಡಬೇಕು. ಇವತ್ತು ನಾವು ಕನ್ನಡ ಚಳವಳಿ ಪಕ್ಷ ಮಹಾಮಹಿಮರನ್ನ, ಮಹಾತ್ಮ ಗಾಂಧೀಜಿಯವರು ಸೇರಿದಂತೆ ಮಹಾಮಹಿಮರ ಒಂದು ಮೆರವಣಿಗೆ ಮಾಡುವ ಮೂಲಕ ಪ್ರಜಾಪ್ರಭುತ್ವಕ್ಕೆ ಅದ್ಭುತವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷ. ನಮಸ್ಕಾರ.